ಇನ್ನೇನ್ ಹಾಕ್ತೀಯ ನೋಡಮ್ಮ. ಮಾಡ್ಕೊಂಡು ಹಾಕ್ಬೇಕಾದ್ರೆ ಬರೀ ನೆಲ್ದಾಗ ಮಾಡ್ಕೊಂಡ್ಲಿ. ಹಂಗೆ ಟಾರ್ಪಲ್ ಹಾಕು. ಟಾರ್ಪಲ್ ಮೇಲೆ ಸುರಿ. ಸುಮ್ಮನೆ ಕೆಂಪು ನೆಲ್ದಾಗೆಲ್ಲ ಓಡೋಗ್ತಾವ, ರಾಗಿ ಸಿಕ್ಕಲ್ಲ ಕೈಗೆ. ಮತ್ತೆ ಅಡಿದಾಡಮ್ಮ, ಟಾರ್ಪಲ್ ತಗೊಂಡ್ಬರ್ತೀನಿ. ಬರ್ಲೇನೆ ಪುಟ್ಟಮ್ಮಿ ಸೀಲೆ ಹಿಡ್ಕೊಂಬಕ್ಕೆ? ಏನ್ ಬೇಡ ಹೇಳಜ್ಜ, ಕೇಳೋದ್ ನೋಡು. ಅಲ್ಲ ಬಂದ್ಬಿಟ್ಟು ಎಲ್ಲ ಸೀಲೆ ಎಲ್ಲ ಬಿಚ್ಬಿಟ್ಟು ಅದ್ ರಾಗಿ ಸುರ್ತ್ ಕೊಡೋದ್ ನೋಡವ್ರಿ. ಇಲ್ಲಿ ಕೆಲಸ ಮಾಡೋರ್ನ ಕೇಳೋದ್ ನೋಡು. ಬಂದು ಹಿಡ್ಕೊಂಡ್ಲ ಅಂತಾನ. ಅಯ್ಯೋ ಒಂದು ಪಾಸ್ಕರ ನೋಡ್ದೆ ಇವಳನ್ನ. ಏನೋ ಒಂದಿಟ್ಟು ಒಬ್ಳೆ ಕಷ್ಟಪಡ್ತಾವಳೆ, ಒಂದಿಟ್ಟು ಸಹಾಯ ಮಾಡೋಣ ಅಂತ ಕೇಳಿದ್ರೆ ನನ್ನ ಮೇಲೆ ಜಗಳಕ್ಕೆ ಬರ್ತಾಳೆ. ಅಲ್ಲ ಮತ್ತೆ ನೆನ್ನೆಯಿಂದ ಒಂದೇ ಸಮ ಕೇಳ್ತಿದ್ದೀನಿ, ರಾಗಿ ಮಾಡ್ಕೋಬೇಕು, ಆ ಚೀಲ ಇಳಿಸ್ಕೊಡಜ್ಜ ಅಂತ. ಇಳಿಸ್ಬಿಟ್ಟು ಕೆಳಗೆ ಇಟ್ಬಿಟ್ರೆ ಸಾಕಿ. ತಕ ಬಂದಿರಿ ಮಾಡತಕ್ಕ ಹಾಕ್ಬೇಕು ಚೀಲಗಳನ್ನ. ಹೆಂಗಸ್ರುಗಳು ಯಾಕ ಬರಕ್ ಆಗ್ತದ ಅಲ್ಲಿಂದ. ಅತ್ತೆ ಟಾರ್ಪಲ್ ತಂದಿದ್ದೀನಿ, ಇದ್ರ ಮೇಲೆ ಹಾಕಳ್ರಿ. ಬ್ಯಾಡ ಹೇಳಿ ಅಮ್ಮಯ್ಯ, ಹಂಗೆ ನೆಲದಾಗೆ ಮಾಡ್ಕೊಂಡ್ರೆ ಆಗ್ತದೆ. ಟಾರ್ಪಲ್ ಇನ್ನು ಯಾಕೆ ಅಂತ ಅದ್ರ ಮೇಲೆ ಸುರ್ಕಳೆ ಪುಟ್ಟಮ್ಮಿ. ಹಂಗೆ ರಾಗಿ ಸಿಗ್ತವೇನೆ, ಎಲ್ಲ ಓಡೋಗ್ತವೆ. ಓಡೋದ್ನೇನ್ ಪಾರ್ಕೆ ಗುಡ್ಸ್ಕೊಬದ್ ಹೇಳದ್ಕೆ. ಈ ಬಿಸಿಲೊಳಗೆ ಈಟ್ ಬೇರೆ, ಟಾರ್ಪಲ್ ಹಾಕೊಂಡು ಸೆಕೆ ನೀರು. ಅಲ್ಲ ಅದ್ರ ಮ್ಯಾಗ ರಾಗಿ ಸುರ್ಕಮಕ್ಕ ಹಾಕ ಸಾಕು. ನಿನ್ ಕೆಳಗೆ ಕೂಕೊಂಡ್ ಮಾಡ್ಕೊಂಡಿ ಬಂದ್ ರಾಗಿನ ಮತ್ತ ಬಂದ್ ಹಾಕಿ ಅಮ್ಮಯ್ಯ ದತ್ಲು. ಕೊಡತ್ತೇನ ಸುರ್ ಕೊಡ್ತೀನಿ. ಹಬ್ಬ ಎತ್ತಕ್ಕಾಗಲ್ ಕಣತ್ತೆ ರಾಗಿ ಸಿಲ್ಲನ. ಇಟ್ಕೊಂಡ್ಲೇನ ಅಮ್ಮಯ್ಯ? ಬ್ಯಾಡ್ ಬಿಡತ್ತೆ ಸುರ್ದ ಇನ್ನೇನು. ಸಾಕ್ ಬಿಡಿ ಅಮ್ಮಯ್ಯ. ಇವ್ ಮುಗಿದ್ಮೇಲೆ ಬೇಕಾದ್ರೆ ಸುರ್ಕೊಂತೀನಿ ನಾನು. ಎಲ್ಲ ಇಲ್ಲೂ ಒಟ್ಟಿಗೆ ಹಾಕ್ಬೇಡ, ಹಂಗಂಗೆ ಇಕ್ಕು. ಪುಟ್ಟಕ್ಕ ಪ್ರೇಮಳಿ ಬಂದ್ಲಿ ಅಮ್ಮಯ್ಯ. ಹೆಂಗ ಒಂದೆರಡು ಮಾಡ್ಕೊಡ್ತಾಳೆ, ನಾನು ಕೇಳ್ತೀನಿ. ಮರನ ಒಂದ್ ಚಡಿ ತಕ ಬರೋಗಮ್ಮ. ಬಾ ಪ್ರೇಮಿಳಕ್ಕ, ಏನ್ ಅಪ್ರೂಪ ಆಗ್ಬಿಟ್ಟ ಮನೆ ಕಡಿಕೆ. ಯಪ್ಪ ಅತ್ತೆ ಸೊಸೆ ನೋಡಿ 8 ದಿನ ಆಗೋಯ್ತು. ಅಲ್ಲ ಊರಿಂದ ನೆನ್ನೆ ಮೊನ್ನೆ ಬಂದವ್ರೆ, ಏನೋ ನನ್ನೇ ಅಪ್ರೂಪ ಆದ್ರು ಅಂತ ಕೇಳ್ತವ್ರೆ. ದಿನ ಬರೋದು ನಾನು ಬಾಗ್ಲು ನೋಡ್ಕೊಂಡು ಹೋಗೋದು, ಬರೋದು ಬಾಗ್ಲು ನೋಡ್ಕೊಂಡು ಹೋಗೋದು. ಅಯ್ಯೋ ಹೇಳತ್ತ ಎಷ್ಟು ಬೈಕೊಂಡು ಹೋಗಿದ್ದೀನಿ ಏನೋ, ಯಾವಾಗ ಬರ್ತಾರೋ ಏನೋ ಇವ್ರು ಅಂತೇಳಿ. ಸೋ ರಾಮ ಭಗವಂತ. ಬಾರೆ ಅಮ್ಮಯ್ಯ, ಕೂಕ ಬಾರೆ ಪ್ರೇಮಿಳಿ. ಏನೇ ಸೀರೆ ಗಿರೆ ಉಟ್ಕೊಂಡು ಮಿರಿ ಮಿಂಚ್ತಾ ಇದ್ದಿ, ಇವತ್ತು ಎಲ್ಗೋಗಿದ್ದೆ? ಬಾ ಪ್ರೇಮಿಳಕ್ಕ, ಕೂಕ ಬಾ. ಚಂದಕ್ಕಿದ್ದೀಗೇನೆ ಪ್ರೇಮಿಳಮ್ಮ? ಹ್ಞೂ ಜಯಕಯ್ಯ ಚಂದಕ್ಕಿದ್ದೀನಿ. ನೀನ್ ಚೆನ್ನಾಗಿದ್ದೀಯಾ? ಹ್ಞೂ ಕಣೆ ಅಮ್ಮಯ್ಯ, ನಮ್ಗೇನೆ ಚಂದಕ್ಕೆ ಇದ್ದೀವಿ. ಊಟ ಮಾಡ್ದ? ಅಯ್ಯೋ ಊಟದ ಕತೆ ಕಟ್ಕ, ಇವತ್ತು ಭರ್ಜರಿ ಊಟ. ಕೊಳತೆ ಹಾಗಾದ್ರೆ ಪ್ರೇಮಿಳ ಮಧ್ಯ ಎಲ್ಗೋಗಿದ್ದೆ ಭರ್ಜರಿ ಊಟ ಅಂತಿದ್ದೀಗೆ? ಯಾರ್ದನ್ ಮದ್ವೆಗಿದ್ವಿ ಇತ್ತೇನೆ? ಈ ಬಿಸ್ಲಾಗಿ ಯಾವ ಮದ್ವೆಗೆ ಹೋಗಿದ್ದೆ? ಇವನ್ ಪ್ರಮಿಳಮ್ಮ, ಅಲ್ಲ ದಾರೆ ಮುರ್ತು ಕೇಳಿದ್ರೆ ನಾನ್ ಗೊತ್ತಿರ್ಲಿಲ್ವಿ. ಯಾರ್ದಿತ್ತು ಮದ್ವೆ? ಊರಾಗ ಯಾರ್ದು ಇರ್ಲಿಲ್ವಲ್ಲ? ಅಯ್ಯ ಯಾ ಮದ್ವೆನೂ ಇಲ್ಲ ಮುಂಜಿನೂ ಇಲ್ಲ, ಹೇಳ್ರಂಗೆ ಗೌಡ್ರೆ. ಮತ್ತೀಗ ಅದೆಲ್ಲಮ್ಮಯ್ಯ ಉಂಬಕ್ ಹೋಗಿದ್ದೆ. ಅಲ್ಲ ಮನೆಗಿನಾಗೇನ ಮಗ ಸೊಸೆ ಯಾರಿಲ್ಲ ಅಂತ ಹೇಳ್ಬಿಟ್ಟು ಏನನ ಒಳ್ಳೊಳ್ಳೆ ಅಡ್ಗೆ ಮಾಡ್ಕೊಂಡು ಉಂಡೇನು? ಅಲ್ಲ ಒಂದಿಟ್ಟು ಹೆಚ್ಚಾಗಿ ಮಾಡಿದ್ರೆ ತಕಬತ್ತಿದ್ದೇನೋ ಅಂತ ಹೇಳ್ದೆ. ಅಯ್ಯೋ ಸುಮ್ಕಿರು ಗೌಡ್ರಿ, ಸದ್ಯಕ್ಕೆ ಅವೆಲ್ಲ ನಾನು ಎಲ್ಲಿ ಮಾಡಕ್ ಹೋಗ್ಲಿ. ಸದ್ಯಕ್ಕೆ ಅನ್ನ ಸಾರು ಮಾಡ್ಕೊಂಡು ಉಂಡೋದೆ ಮೊಯ್ಬಾರ ಆಗೈತೆ ನನಗೆ. ಏಯ್ ಪ್ರೇಮಿಳಿ, ಮತ್ತೆ ಅದೆಲ್ಲಿತ್ತೆ? ಏನಕ್ಕೆ ಹೋಗಿದ್ದೆ ಊಟಕ್ಕೆ ನೀನು? ಯಾರ್ದೆ ಕಾರ್ಯಕ್ರಮ? ಪುಟ್ಟಕ್ಕ, ಈ 4-5 ದಿವಸದ ಮುಂಚೆನೆ ಹೇಳೋಗಿದ್ರು. ಅನಿತಾ ಇಲ್ವೇ? ಯಾವ ಅನಿತಾನೆ? ಇಲ್ಲಿ ಬೆಳಂಗುಳು ಕೊಟ್ಟಿಲ್ವೇ? ಯಾವ ಲಲಿತಮ್ಮನ್ ಮಗಳೇ? ಓ ಲಲಿತಮ್ಮನ್ ಮಗಳು ಅನಿತಂದೇನೆ. ಫಂಕ್ಷನ್ ಇತ್ತು, ಟೆಂಪ ಮಾಡಿದ್ರು ರಾತ್ರಿ. ಹೋಗಿದ್ವಿ, ಬೆಳಿಗ್ಗೆ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಈಗ ಟೆಂಪ ಬಿಟ್ಟೋಯ್ತಮ್ಮ. ಹಂಗಾಗಿ ನಿಮ್ದು ಮನೆ ಬಾಗಿಲು ತೆಗ್ದಿತ್ತಲ್ಲ, ಮಂತಕ್ಕೂ ಹೋಗ್ಲಿಲ್ಲ, ಏನೂ ಇಲ್ಲ, ಹಿಂಗೆ ಬಂದೆ. ಸದ್ಯಕ್ಕೆ ನನ್ ಪುಣ್ಯಕ್ಕೆ ಬಂದಿದ್ದೀರಲ್ಲ ನೀವು. ಏನ್ ಇನ್ನ ಬಂದಿಲ್ವೇನೋ ಅಂತ ಅನ್ಕೊಂಡೆ ಬಂದೆ. ಫಂಕ್ಷನ್ ಏನ್ ಫಂಕ್ಷನ್ ಇಟ್ಕೊಂಡಿದ್ರೆ? ಏನನ ಮನೆಗಿನ ಕಟ್ಸವ್ರೇನೆ? ನೀನೇನ್ ಪುಟ್ಟಕ್ಕೆ ಹಿಂಗ್ ಮಾತಾಡ್ತಿ? ಯಾವ ಮನೇನು ಕಟ್ಸಿಲ್ಲ, ಯಾತ್ರದ್ದು ಇಲ್ಲ. ಮದ್ವೆ ಆಗಿ ವರ್ಷ ತುಂಬಿ ಇವಾಗ ಅವಳೆ ಅವ್ರಿಗೆ 8 ತುಂಬಿ 9ಕ್ಕೆ ಬಿತ್ತು. ಹಂಗಾಗಿ ಸೀಮಂತ ಇಟ್ಕೊಂಡಿದ್ರು. ಹೌದೇನೆ ಪ್ರೇಮಿಳಿ? ಅದೇವಾಗ್ಲೂ ಪ್ರೆಗ್ನೆಂಟ್ ಆದ್ಲು? ನೀವು ಮದ್ವೆ ಮುಂಚೆ ಅಂತ ಓಡಾಡ್ಕೊಂಡಿದ್ರಿ, ಅದೇ ಸೋಬುನ್ ಮದ್ವೆ ಆಯ್ತಲ್ಲ, ಎಂಗೇಜ್ಮೆಂಟು. ಅವಾಗ ಒಂದ್ 2 ದಿವಸಕ್ಕೆ ಮಟ್ಟಿಗೆ ಬಂದಿದ್ಲು ಇಲ್ಲಿಗೆ. ಬಂದೋಗಿದ್ಲು, ಅವಾಗ 5 ತಿಂಗಳಾಗಿತ್ತು. ಈಗ ಮೊನ್ನೆ 9 ತಿಂಗಳಕ್ಕೆ ಬಿತ್ತಂತೆ. ಅವ್ರಮ್ಮ ಹೋಗಿ ಎಲ್ಲರನ್ನು ಕರ್ಕೊಂಡೋಗಿ ಊರಕ್ಕೆ ಟಂಪ ಮಾಡಿದ್ರಮ್ಮ. ಬೋಲ್ ಜೋರಾಗಿ ಮಾಡಿದ್ರು ಕಣ್ಪುಟ್ಟಕ್ಕ. ಸೀಮಂತ ಸಂಡಕವಳೆ ನೆನಿತಾ? ಕರ್ಕ ಬಂದ್ರಲ್ಲ, ಬರ್ಬೇಕಾರೆ ಈಗ ಟೆಂಪದಾಗೆ ಕರ್ಕೊಂಬಂದ್ರು. ಹೋಗ್ಲೇಳ ಹಂಗಾರೆ 9 ತಿಂಗಳಾಗೈತೆ. ಇವತ್ತು 8 ದಿವಸಕ್ಕೆ ಡೇಟ್ ಕೊಟ್ಟವ್ರಂತಮ್ಮ. ಪ್ರೇಮಿಳಕ್ಕ ತಕ ನೀನೊಂದೆರಡು ಮಾಡಕ್ಕಂಗೆ. ಹಂಗಾರೆ ಊರಾಗ ಮಸ್ತಾಗಿ ಬಂದಿದ್ರು ಒಂದು ಜನ. ಕಣ್ಪುಟ್ಟಕ್ಕ, ಬ್ಯಾಸ್ಗೆಗೆ ಏನು ಫಂಕ್ಷನ್ ಇರಲ್ಲ, ಏನಿಲ್ಲ, ಜನ ಬರ್ದಂಗಿರ್ತಾರ. ಸದ್ಯಕ್ಕೆ ಹೇಳಿದ್ರೆ ಸಾಕು ಅಂತಿರ್ತಾರೆ. ಹಂಗಾಗಿ ಟಂಪನೆ ಮಾಡಿದ್ಲು ಲಲಿತಮ್ಮ. ಹಂಗಿದ್ರು ನೋಡು, ಒಂದ್ ಟಂಪ ಜನ ತುಂಬೆ ಹೋದ್ರು. ಬರ್ಬೇಕಾದ್ರೆ ಜಾಗ ಸಾಕಾಗ್ಲಿಲ್ಲಮ್ಮ. ಎಲ್ಲ ಬಸ್ನಾಗ ಬರೋ ಅಂತವ್ರು ಬಂದ್ರು. ಹೆಂಗ್ಸ್ರು ಅಂತಾರ ಪಾಪ. ಎಲ್ಲ ಟಂಪದಾಗ ಬಂದ್ರ, ಗಂಡಸ್ರೆಲ್ಲ ಬಸ್ಗಳಾಗೆ ಬಂದ್ರು. ಇನ್ನ ವರ್ಷ ಜನ ಬೆಳಗಿನ ಜಾವದಾಗೆ ಇದು ಎತ್ತಿನ ಗಾಡಿ ಕಟ್ಕೊಂಡ್ ಬಂದಿದ್ರು. ನಾನೇನಂದ್ರೆ ಎತ್ತಿನ ಗಾಡಿ ಕರ್ದ್ಲು ಹಂಗು ಶ್ರೀದೇವಕ್ಕ. ನಾನು ಆ ಬಿಸ್ಲಾಗ ಯಾರು ಬರ್ತಾರ ಹೋಗು ಅಂತೇಳಿ ಟಂಪದಾಗ ಬಂದಮ್ಮ ಆರಾಮಾಗಿ ಕೂಕೊಂಡು. ಹೋಗ್ಲೇ ಪ್ರೇಮಿಳಕ್ಕ, ಹೆಂಗ ಒಳ್ಳೆ ಕೆಲ್ಸಕ್ಕೆ ಹೋಗಿ ಬಂದಿದ್ದಿ? ಏನೇ ಬಿಡಮ್ಮ, ಲಲಿತಮ್ಮ ನಮ್ಮೋರೇ ಅಲ್ವೇನೆ, ಹೋಗ್ದಿದ್ರೆ ಆಗ್ತತ. ಪುಟ್ಟಕ್ಕ ಅಂತ ಇದ್ದಿದ್ರೆ ಪ್ರಮಾಣ ಸತ್ವಾಗು ನೆನ್ನೆ ಕರ್ಕೊಂಡು ಹೋಗ್ಬಿಡ್ತಿದ್ದೆ ನಾನು.
ಪುಟ್ಟಕ್ಕನ ಜೊತೆಗೆ ಹೋಗ್ತಿದ್ವಿ. ಹಂಗು ಸವಿತಾ ಮಲಲ್ತಮ್ಮ ಎಲ್ಲ ಬಂದಿದ್ರು. ಯಾಕೆ ಪುಟ್ಟಕ್ಕ ಸಪ್ಪಗಾಗ್ಬಿಟ್ಟೆ? ಯಾಕೂ ಇಲ್ಲ ಹೇಳ ಪ್ರೇಮಿಳಿ. ಯಾಕತ್ತೆ? ಏನಿಲ್ಲ ಹೇಳ ಅಮ್ಮಯ್ಯ. ಅದೇನ್ ಹೇಳ್ ಪುಟ್ಟಕ್ಕ, ಏನ್ ಇಲ್ದಲೆ ನೀನ್ ಗಂಡು ಮಕ್ಕ ಕೂಕಮಲ್ಲ, ಅದೇನ್ ಹೇಳು. ಇನ್ನೇನ್ ಹೇಳ ಪ್ರೇಮಿಳಿ, ಅದೇವ್ರಿಗೆ ಕಣ್ಣೇ ಇಲ್ವೇ ಪ್ರೇಮಿಳಮ್ಮ? ಯಾಕೆ ಪುಟ್ಟಕ್ಕ ಹಿಂಗ್ ಮಾತಾಡ್ತಿ? ಯಾಕೆ ಬೇಜಾರ್ ಮಾಡ್ಕೊಂಡಿದ್ದಿ ಪ್ರೇಮಿಳಕ್ಕ? ನಿನ್ಗೇನ್ ಗೊತ್ತಿಲ್ದೇ ಇರೋದಾ? ಸುಮ್ನಿರೇನು ಕೇಳಕ್ ಹೋಗ್ಬೇಡ, ಸುಮ್ನೆ ಬೇಜಾರ್ ಮಾಡ್ಕೊಂತಾರೆ. ಅದೇನ್ ಹೇಳಿ ಅಮ್ಮಯ್ಯ, ನನ್ಗೂ ಮರ್ತೋಗೈತೆ. ಏನು ನಾ ಮಾತಾಡಬಾರ್ದೆ? ನಾನು ಮಾತಾಡಿನೇನೆ ನಾನು? ಇಲ್ಲ ಹೇಳಿ ಅಮ್ಮಯ್ಯ ಪ್ರೇಮಿಳಮ್ಮ. ಪಾಪ ನೀನ್ ಯಾಕೆ ಮಾತಾಡ್ತಿ? ಅಯ್ಯ ಮತ್ತೆ ಯಾಕೆ ಹೇಳಿ, ಏನಾಯ್ತು? ಅಂಕು ಕಣಿದೆ ಹೊಡ್ಸ್ಕೊಂಡ್ ಬೇರೆ. ಅದೇನ್ ಹೇಳ್ಬಿಟ್ಟಕ್ಕ ನೀನು ಹಿಂಗೆಲ್ಲ ಆಡಿರ್ ನೋಡು. ನಾನು ಬರೋದಿಲ್ಲ ನೋಡಿ ನೀನ್ ಅಂತಕ್ ಅಷ್ಟೇ. ಅತ್ತೆ ಇವತ್ತಲ್ಲ ನಾಳೆ ದೇವ್ರ ಕಂಡ್ಬಿಡ್ತಾನೆ, ಸುಮ್ಕಿರತ್ತೆ. ಯಾಕೆ ಹೇಳಕ್ ಹೋಗ್ತೀಯ? ಲೇ ಅಮ್ಮಯ್ಯ ಪುಟ್ಟಮ್ಮಿ, ಯಾಕೆ ಲಕ್ಷ್ಮಿ ನೆನೆಸ್ಕೊಂಡು ಏನೋ ನೋಡ್ತಿದ್ದೀಗೇನೆ? ಓ ಇದೇನ್ ವಿಷಯ ಈಗ ಗೊತ್ತಾಯ್ತು ನೋಡ್ ನನಗೆ. ಹೋಗ್ಲಿ ಬಿಟ್ಬಿಟ್ಟಕ್ಕ, ನಾನು ಹೇಳ್ಬಾರ್ದಾಗಿತ್ತು, ಹೇಳ್ಬಿಟ್ಟೆ. ಅಯ್ಯೋ ಬೇಜಾರ್ ಮಾಡ್ಬಿಟ್ನ ನಾನು ನಿನ್ಗೆ. ನೀನ್ ಯಾಕೆ ಬೇಜಾರ್ ಮಾಡ್ತೀಯ ಹೇಳೆ ಪ್ರೇಮಿಳಮ್ಮ? ಇರೋದು ಹೇಳಿದಿ. ಏನ್ ಮಾಡೋಣ, ನಮ್ ಲಕ್ಷ್ಮಿಗೂ ಎಂತದ ನಮ್ಮ ಒಂದ್ ಮಗ ಆಗ್ಲಿ ಅಂತ ದೇವ್ರಿಗೆಲ್ಲ ಕೈ ಮುಕ್ಕೊಂಡು ಅರ್ಕೆ ಮಾಡ್ಕೊಂತೀನಿ ಕಣೆ. ಅವಳಿಗೂ ಹುಡುಗಿಗೆ ಒಂದ್ ಮಗ ಆಗ್ಲಿಲ್ಲ. ಅಷ್ಟು ಕೇಳೋದೆ ಸುಮ್ಕಿರು. ಇವತ್ತಲ್ಲ ನಾಳೆ ದೇವ್ರು ಕಂಡ್ಬಿಡ್ತಾನೆ, ಏನ್ ಆಗದೇ ಇಲ್ಲ ಅಂತ ಏನನ್ ಹೇಳವ್ರ? ಸುಮ್ಕಿರು, ಅಳ್ಬೇಡ ನೀನು. ಅಲ್ಲ ಪುಟ್ಟಕ್ಕ, ಎಲ್ಲಾರ್ಗೂ ಮದ್ವೆ ಆದ ತಕ್ಷಣಕ್ಕೇನೆ ಮಕ್ಳಾಗ್ಬೇಕು ಅಂತ ಏನನ ಐತಾ? ನಿಧಾನಕ್ಕೆ ಆಗ್ತವೆ. ಅಯ್ಯ ಅದಕ್ಕೇನು ಏನನ ಒಂದ್ ದಾರಿ ತೋರಿಸ್ತಾನೆ ದೇವ್ರು, ಸುಮ್ಕಿರು. ನೋಡೋಣ ಏನ್ ದಾರಿ ತೋರಿಸ್ತಾನೆ, ಏನ್ ಕತೆನೆ ಹೇಳ. 4-5 ವರ್ಷ ಆಗ್ತಾ ಬಂತು, ಇನ್ನ ಮಕ್ಳಿಲ್ಲ ಏನಿಲ್ಲ. ಪಾಪ ಹುಡುಗಿ ಅವ್ರ ಅತ್ತೆಗೆ ಎಷ್ಟು ಅಣಗ್ತಾಳ ಏನ ಮಕ್ಳಿಲ್ಲ ಅಂತ ಅನ್ನಿಸ್ಕೊಂಡು. ಪಾಪ ಅವಳಿಗೂ ನೋವಿರಲ್ವೇನೆ ಮನ್ಸಗೆ. ಎಂತ ಮಾತಾಡೆ ಪುಟ್ಟಕ್ಕ, ಎಂತ ಹೆಣ್ಮಕ್ಳಿಗೆ ಆಗ್ಲಿ ಮನ್ಸಂಗ್ ನೋವಿರಲ್ವ ಮಕ್ಳಿಲ್ಲ ಅಂತಂದ್ರೆ? 4 ಜನ ಆಡೋರ್ ಬಾಯಿ ಮುಚ್ಚಕ್ಕಾಗಲ್ಲ. ತಲಾಕುಣನ್ ಮಾತು ಅಂತಿರ್ತಾರೆ. ಅವೆಲ್ಲ ಸಹಿಸ್ಕೊಂಡಿರಕ್ಕೆ ಕಷ್ಟ ಆಗ್ತತಿ. ಹಂಗಂತ ಏನ್ ಲಕ್ಷ್ಮಿಗೆ ಏನ್ ವಯಸ್ಸು ಮೀರೋಗಿಲ್ಲ, ಸುಮ್ಕಿರು. ದೇವ್ರು ಕಂಡ್ಬಿಡ್ತಾನೆ ಇವತ್ತಲ್ಲ ನಾಳೆ, ಏನು ಚಿಂತೆ ಮಾಡಕ್ ಹೋಗ್ಬೇಡ. ಏನ್ ಕಂಡ್ಬಿಡ್ತಾನೋ ಏನ್ ಕತೆನೋ. ಎಷ್ಟ್ ದೇವ್ರಿಗೆ ಅಂತ ಮರೆಬಾಗ್ಲಮ್ಮನ ಅಂತಾನೆ ಎಲ್ಲ ಮಾಡಿರೋನು ಆ ಹುಡ್ಗಿಗೆ ಒಂದ್ ಮಗ ಆಗ್ಲಿಲ್ಲ. ಅದು ಒಂದೇ ಕಣೆ ಮನ್ಸಕ್ ಕೊರಗು. ಆ ದೇವ್ರು ಎಲ್ಲ ಕೊಟ್ಟವನ್ ನನ್ಗೆ. ಆ ಹುಡ್ಗಿ ಜೀವನನೇ ಹಿಂಗ್ ಮಾಡ್ಬಿಟ್ಟ. ಅತ್ತೆ ಯಾವ್ದಕ್ಕೂ ಒಂದ್ಸರಿ ಆಸ್ಪತ್ರೆಗೆ ತೋರ್ಸನೇನತ್ತೆ, ನಾವೇ ಕರ್ಕೊಂಬಂದು. ಕಣೆ ವೀಣಮ್ಮ, ನೀನ್ ಹೇಳ್ತಿರೋದು ಸರಿ. ಮತ್ತೀಗ ಒಂದ್ಸರಿ ಆ ಡಾಕ್ಟರ್ ತಕ್ಕ ತೋರ್ಸೋದು ಒಳ್ಳೇದು. ನೀ ತುಂಗು ಅಷ್ಟೇ ಕಣೆ, ಅದ್ಯಾವ್ದ ಹೊಸ ಆಸ್ಪತ್ರೆ ಐತಂತೆ ಕಣೆ, ಅದೆಲ್ಲ ತೋರ್ಸಿರಂತ ಅಲ್ಲಿ ಚಂದಕ್ ನೋಡ್ತಾರಂತೆ. ಹಂಗಂತೂ ಹೇಳ್ತಿದ್ನಮ್ಮ ಲಲಿತಮ್ಮ. ನಾನು ಅವೆಲ್ಲ ಏನು ಕೇಳಕ್ ಹೋಗ್ಲಿ, ನಾನು ಅವೆಲ್ಲ ಏನ್ ವಿಚಾರಿಸಿಲ್ಲ ಪಾಪ. ನಾನು ಲಕ್ಷ್ಮಿ ಮರ್ತೇ ಹೋಗಿದ್ದೀನಿ ನೋಡಿ, ನನಗೆ ಅಪ್ಪನಿಗೆ ಬಂದಿದ್ರೆ ಅಲ್ಲೇ ವಿಚಾರಿಸ್ಕೊಂತಿದ್ದೆ. ಹೆಂಗತ್ತೆ ಕರ್ಕೊಬಂದು ಒಂದ್ಸರಿ ಆಸ್ಪತ್ರೆಗೆ ತೋರ್ಸನೇನತ್ತೆ? ಏನು ಅತ್ತೆ ಹೇಳ್ತಾರಲ್ವಾ ಅವರು ಚೆಕಪ್ ಮಾಡಿ? ಕಣೆ ಅಮ್ಮಯ್ಯ ಹೇಳ್ತಾರೆ ವೀಣಮ್ಮ, ನೀನು ಇಂಥ ತಕ್ಕ ಸುಮ್ಕಿದ್ದಿ. ನಾವು ಹೇಳಲಿಲ್ಲ ಏನಿಲ್ಲ. ಒಂದು ಕೆಲಸ ಮಾಡೋಣ, ಸುಮ್ಕೆ ಲಕ್ಷ್ಮಿನ ಕರ್ಸ್ಬಿಟ್ಟು ಆಸ್ಪತ್ರೆಗೆ ತೋರಿಸ್ರಿ, ನೋಡೋಣ ಮುಂದಿನ ಆಮೇಲೆ ನೋಡ್ಕೊಂಬನ. ಹೆಂಗತ್ತೆ ತೋರ್ಸನೇನು? ಅವ್ರ ಅತ್ತೆ ಏನಂತಾಳ ಏನ್ ಕತೆನ ಕಣೆ ಅಮ್ಮಯ್ಯ. ಅವ್ರ ಗಂಡೇನು ಒಪ್ಕೊಂತಾನೆ, ಅವ್ರ ಅತ್ತೆ ಕಳಿಸ್ತಾಳ ಇಲ್ವೋ? ಲೇ ಅಮ್ಮಯ್ಯ, ಈಗ ಅವರು ಕಳ್ಸೋದ್ ಬೇಡ, ನಾವು ಏನು ಕರ್ಕೊಂಬರೋದು ಬೇಡ. ಸುಮ್ಕೆ ಗಂಡಂಗ್ ಫೋನ್ ಮಾಡೋಣ ಹೇಳಿ, ಆಸ್ಪತ್ರೆಗೆ ತೋರಿಸ್ತೀವಿ, ಆಸ್ಪತ್ರೆ ಕರ್ಕೊಬರ್ರಿ ಅಂತೇಳಿ ಹಿಂಗಿಂದ ನಾವು ಹೋಗೋಣ. ಅವ್ನು ಕರ್ಕೊಬತ್ತಾನೆ ರಮೇಶಿ. ಕಣ್ ಪುಟ್ಟಕ್ಕ, ಹಿಂಗ್ ಸುಮ್ಮನೆ ಹಿಂಗೆ ನಿನ್ನ ಮನ್ಸಾಗೂ ನೋವೈತೆ ಪಾಪ. ನೀನ್ ತಾನೆ ಅದನ್ನೆಲ್ಲ ತೋರ್ಸ್ಕೊಂಬಕಾಗ್ತತ ಹೇಳು? ಎಂಥವ್ರಿಗೆ ಆಗ್ಲಿ ಎತ್ತೊರಟ್ಟೆ ಉರಿತತಿ. ಒಂದು ಕೆಲಸ ಮಾಡ್ಬಿಡು, ನೀನು ಫೋನ್ ಮಾಡಿ ಹೇಳು, ಬರೋ ಇಷ್ಟ ಇದ್ರೆ ಅವ್ರು ಕಳ್ಸಿರೆ ಬರ್ಲಿ ಇಲ್ಲಿ. ಇಲ್ಲ ಅಂದ್ರೆ ನೀನು ಸೀದಾ ಆಸ್ಪತ್ರೆ ತಕ್ಕ ಹೋಗು ನೀನು ವೀಣಮ್ಮ. ಅವಳು ಹಂಗೆ ಬತ್ತಾಳೆ. ಒಂದ್ಸರಿ ಚೆಕಪ್ ಮಾಡ್ಸೋದ್ರಿಗೆ ಏನೈತೆ ತಪ್ಪು? ಕರ್ಕೊಂಡೋಗಿ ಹೇಳು. ಏನೊಂದು 2-3 ಸಾವಿರ ಹೋದ್ರೆ ಹೋಗ್ತಕ್ಕ. ಅಕಸ್ಮಾತ್ ಏನಾನ ಅಲ್ಲೂ ಆಗಲ್ಲ ಅಂತ ಏನಾನು ಹೇಳ್ಬಿಟ್ರೆ ಏನೇ ಅಮ್ಮಯ್ಯ ಮಾಡ್ಲದ್ ನಾನು? ಎದೆ ಬಡ್ಕೊಂಡ್ ಸಾಯಿ, ನಾನು ಅಷ್ಟು ನೋವಾಗ್ತದ ಕಣೆ. ಸುಮ್ಮನೆ ಕೂಕ ಹೇಳ್ಬಿಟ್ಟಕ್ಕ, ಇನ್ನು ಆಸ್ಪತ್ರೆಗೆ ಹೋಗಿಲ್ಲ, ಆಮೇಲೆ ಅಪ್ಸಕ್ ನಾನು ಹುಡಿತೀನಿ ನೀನು. ಲೇ ಪುಟ್ಟಮ್ಮಿ, ಏನು ಅಂಥದ್ದೆಲ್ಲ ಏನು ಆಗಲ್ಲ, ಹೋಗಿ ಸುಮ್ಕೆ ಕರ್ಕೊಂಡು ಹೋಗು. ಒಂದ್ಸರಿ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಕೊಬರೋದ್ರೆ ಏನೈತಿ? ಕಣತ್ತೆ, ಕೃಷ್ಣ ಬತ್ತಿದಂಗಲೇನೆ ಹೇಳ್ಬಿಟ್ಟು ಕಳಿಸ್ಕೊಡೋಣ. ಇಲ್ಲಾಂದ್ರೆ ಫೋನ್ ಮಾಡಿ ಹೇಳೋಣ, 2 ಹೋಗಿ ಕರ್ಕೊಬರ್ಲಿ. ಒಂದಿನೊಂದು ಮಟ್ಟಿಗೆ ಬೇಕಾದ್ರೆ ತೋರಿಸಿ ಹಂಗೆ ಕಳ್ಸಿರ ಆಗ್ತತಿ. ಇರ್ತೀನಿ ಅಂದ್ರೆ ಬೇಕಾದ್ರೆ ಇರ್ಲಿ 1-2 ದಿವಸ ಇಲ್ಲೂ. ಪುಟ್ಟಕ್ಕ, ವೀಣಮ್ಮ ಒಂದು ಮಾತು ಕೇಳು, ಸುಮ್ಕಿ ಕರ್ಸ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಚೆಕಪ್ ಮಾಡಿ ಹೇಳ್ತಾರೆ. 1-2 ಅಂತ 3 ಅರ್ಕೆ ಕಟ್ಕೊಂಡಿದ್ದೀನಿ ಕಣೆ. ತಿರುಪ್ತಿ ಎಂಟ್ರನ್ಸ್ ಸ್ವಾಮಿಗೂ ಅನ್ಕೊಂಡಿದ್ದೀನಿ, ಮಗ ಹುಟ್ಟಿದೆ ಮೊದಲೇ ಮುಡಿ ನಿನ್ಗೆ ಕೊಡ್ತೀನಪ್ಪ ಅಂತೇಳಿ. ಏನ್ ಮಾಡೋಣ, ಇವತ್ತಲ್ಲ ನಾಳೆ ಒಳ್ಳೆ ಸುದ್ದಿ ಕಿವಿ ಬರ್ತೈತಿ ಅಂತ ನಾನು ಕಾಯ್ಕೊಂಡು ಕೂತಿದ್ದೀನಿ ಕಣೆ. ನಮಗೂ ವಯಸ್ಸಾಯ್ತೆ ಪ್ರೇಮಿಳಮ್ಮ, ಯಾವಾಗಲೇ ನಾವು ಎಲ್ಲ ಮಕ್ಕಳನ್ನ ಎತ್ತಿ ಆಡ್ಸೋದು ಹೇಳು? ಈಗ ಮಾತಾಡ್ಕೊಂಡು ಕೂಕೋಣದ್ರಿಂದ ಏನೂ ಪ್ರಯೋಜನ ಇಲ್ಲ. ಒಂದು ಕೆಲಸ ಮಾಡು, ಸುಮ್ಮನೆ ವೀಣಮ್ಮ ಹೇಳ್ದಂಗೆ ಲಕ್ಷ್ಮಿನ ಕರ್ಸ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡೋಗಿ ಒಂದ್ಸರಿ ಚೆಕಪ್ ಮಾಡಿಸ್ಕೊಂಬ. ಏನನ್ನ ಇದ್ರೆ ಅವ್ರು ಹೇಳ್ತಾರೆ. ಒಂದು ವೇಳೆ ಏನನ್ನ ಪ್ರಾಬ್ಲಮ್ ಇದ್ರೆ ಏನನ್ನ
ಮೆಡಿಸಿನ್ ಅಂತವೆಲ್ಲ ಕೊಡ್ತಾರ ಪುಟ್ಟಕ್ಕ ಇವಾಗ. ಹಾ ಪ್ರಮಾಣ ಸತ್ವಾಗ್ಲು ಎಷ್ಟ್ ಜನ ಎಲ್ಲ ಮಕ್ಳನ್ನ ಮಾಡ್ಕೊಂಬಲ್ಲ ಇವಾಗ ಹೇಳು. ಏನ ಕಣೆ ಪ್ರೇಮಿಳಿ, ಒಂದಿನ ನಾವು ಆಸ್ಪತ್ರೆ ಮೆಟ್ಲು ತುಳ್ದಾರಲ್ಲ ಕಣೆ. ಈಗ ನಮ್ಮ ಮಕ್ಳು ಆಸ್ಪತ್ರೆಗೆ ಹೋಗ್ತಾರೆ ಅಂದ್ರೆ ನಮಗ್ ನಂಬಕ್ಕೆ ಆಗಲ್ವೇ? ಏನ್ ಮಾಡಕ್ಕಾಗಲ್ಲ. ಅವ್ರವ್ರು ಅದು ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರವ್ರ ಹೆಲ್ತ್ ಮೇಲೆ ಹಂಗೆ ಡಿಪೆಂಡ್ ಆಗಿರ್ತದೆ. ಅದನ್ನೆಲ್ಲ ಚೆಕಪ್ ಮಾಡಿಸಿದ್ರೆ ಗೊತ್ತಾಗುತ್ತೆ. ಸರಿಯಾದ ಟೈಮಿಗೆ ಉಂಬಲ್ಲ ತಿಂಬಲ್ಲ ಹಿಂಗ ಆಗ್ತವೆ. ಏನ್ ಮಾಡಕ್ಕಾಗಲ್ಲ. ಕರ್ಕೊಂಡೋಗಿ ಒಂದ್ಸರಿ ಚೆಕಪ್ ಮಾಡಿಸ್ಕೊಂಬರೋ ನಡಿ, ನಾನು ಬರ್ತೀನಿ. ಸರಿ ಹಂಗೆ ಮಾಡೋಣ ಹೇಳಿ ಪ್ರೇಮಿಡಮ್ಮ. ಬಾವಾ ಹೇಳಮ್ಮ ಜಾನಕಿ. ಇನ್ನೇನಿಲ್ಲ ಕಣ್ ಬಾವ, ಇನ್ನೇನೆಲ್ಲ ಸಿಹಿ ಅಡುಗೆ ಮಾಡಿದ್ದಾಯ್ತು, ಒಂದು 4 ಜನಕ್ಕೆ ಅನ್ನ ಹಾಕಿದ್ದು ಆಯ್ತು. ಇನ್ನೇನಿಲ್ಲ ಕಣ್ ಬಾವ, ಲಕ್ಷ್ಮಿ ಅಕ್ಕನ ತವ್ರ ಮನೆಗೆ ಈ ವಿಷಯ ಇನ್ನೂ ಹೇಳಿಲ್ಲ. ಈಗ ನೀವೇ ಹೇಳ್ತೀರಾ ಇಲ್ಲ ನಾನೇ ಹೇಳಲ್ಲ? ಫೋನ್ ಮಾಡಿಕೊಟ್ರೆ ನಾನು ಮಾತಾಡ್ತೀನಿ. ಇಲ್ಲ ಹೇಳ್ತೀನಿ ಅಂದರೆ ನೀವೇ ಹೇಳ್ಬೋದು. ಯಾಕಂದರೆ ಇದು ಖುಷಿ ವಿಚಾರ ಆಗಿರೋದ್ರಿಂದ ಅವರು ಭಾಳ ಆಸೆ ಇಟ್ಕೊಂಡಿರ್ತಾರೆ. ಅವ್ರಿಗೆ ಕನ್ಸರ್ಗೂ ಅನ್ಕೊಂಡಿರಲ್ಲ ಇನ್ನು ಅವರು ಪಾಪ. ಅಂಥದ್ರಾಗಿ ಇವಾಗ ಲಕ್ಷ್ಮಿ ಅಕ್ಕ ಪ್ರೆಗ್ನೆಂಟ್ ಆಗೋ ಅಂತ ಹೇಳ್ಬಿಟ್ರೆ ಅವ್ರಿಗೆ ಎಷ್ಟು ಆನಂದ ಆಗ್ತತೆ. ಮೊದಲು ಈ ವಿಷಯನ ಅವ್ರಿಗೆ ಹೇಳಲೇಬೇಕು ಕಣ್ಬವ. ಅದಕ್ಕೇನಂತೆ ತಗೊಳಮ್ಮ ಫೋನ್ ಮಾಡಿ ಹೇಳಮ್ಮ, ಅದನ್ನ ಕೇಳ್ಬೇಕೇನಮ್ಮ? ಅಲ್ಲ ಕಣ್ಬವ, ಯಾವುದೇ ಒಂದು ವಿಚಾರ ಆಗಲಿ ಮನೆಗೆ ಹುಟ್ಟಿವಾಗ ನಾವಿವಾಗ ನಾವು ಬೇರೆ ಅಲ್ಲ ನೀವು ಬೇರೆ ಅಲ್ಲ. ಏನು ಹೇಳ್ತೀವ, ಲಕ್ಷ್ಮಿ ಅಕ್ಕನ ತವ್ರ ಮನೆನೇ ನನ್ನ ತವ್ರ ಮನೆ ಇದ್ದಂಗೆ. ಇವಾಗ ನಾನು ಅವ್ರಿಗೆ ಚಿಕ್ಕ ಮಗಳಿದ್ದಂಗೆನೆ. ನಾನು ಹೇಳಿರಿ ಅಂತ ತಪ್ಪಿಲ್ಲ. ಏನಂದ್ರೆ ನೀವು ಗಂಡ ಹೆಂಡತಿಯಾಗಿರೋದು ಮನೆಗೆ ದೊಡ್ಡಳಿಯ ನೀವು. ಒಂದು ಮಾತು ನೀವೇನೆ ಅತ್ತೆ ತಗ ಮಾವನ್ ತಗ ಒಂದು ಮಾತು ಮಾತಾಡಿದ್ರೆ ಅವ್ರಿಗೂ ಒಂಥರ ಸಮಾಧಾನ ಖುಷಿ ಇರ್ತತೆ. ಅಳಿಯ ಫೋನ್ ಮಾಡಿದ್ರು ಅಂತೇಳಿ. ಹಂಗೆಲ್ಲ ಏನು ತಿಳ್ಕೊಳಲ್ಲ ಕಣಮ್ಮ ಅವರು. ಫೋನ್ ಮಾಡಿಬಿಟ್ಟು ನೀನೇ ಒಂದು ಮಾತಂಗನ್ನು ಸುಮ್ಮನೆ 3 ತಿಂಗ್ಳಾಗ ಐತಿ ಇವಾಗ ಲಕ್ಷ್ಮಿ ಅಕ್ಕಂಗೆ ಅಂತಾನ. ಯಪ್ಪ ಬಾವ, ದೇವ್ರ ಸತ್ವಾಗ್ಲೂ ಹೇಳ್ಬಿಟ್ರಿ ಎಷ್ಟು ಖುಷಿ ಪಡ್ತಾರೆ ಅಲ್ವಾ? ಅಲ್ಲ ನನಗೇನೆ ಆಸ್ಪತ್ರೆಗೆ ಡಾಕ್ಟ್ರಂಗೆ ಅಂತಲೇನೆ ಅಯ್ಯೋ ಒಂದು ಕ್ಷಣ ನನಗೆ ತಡ್ಕೊಳಕ್ಕೆ ಆಗಲಿಲ್ಲ ಕಣ್ಬಾವ. ಅಷ್ಟು ಖುಷಿ ಆಗೋಯ್ತು ನಿಜವಾಗ್ಲೂ. ಇದು ನನಸ ಅಂತ ಅನ್ನಿಸ್ಬಿಡ್ತು. ನನ್ನಿಂದನೇ ನಂಬಕ್ಕಾಗಲಿಲ್ಲ. ಅಂಥದ್ರಲ್ಲಿ ಇನ್ನು ನಮ್ಮ ಪುಟ್ಟಮ್ಮ, ಗೌಡ್ರು, ವೀಣಕ್ಕ ಎಲ್ಲ ಎಷ್ಟು ಖುಷಿ ಪಡ್ತಾರೆ. ಏನ ಕಣಮ್ಮ ಜಾನಕಿ, ದೇವ್ರ ದಯೆಯಿಂದ ಇವತ್ತು ನಮ್ಮ ಮನೆಗೆ ಒಂದು ಮಗ ಬತ್ತೈತೆ. ನನಗಂತೂ ಭಾಳ ಖುಷಿ ಐತೆ. ಲಕ್ಷ್ಮಿನ ಬಿಟ್ಟು ಎಲ್ಲೂ ಹೋಗಕ್ಕೆ ಮನಸ್ಸೇ ಇಲ್ಲ ನನಗೆ. ಯಾವಾಗ ನನ್ನ ಮಗ ಮನೆಗೆ ಬತ್ತದೋ ಅಂತ ಕಾಯ್ಕೊಂಡಿದ್ದೀನಿ. ಅದು ಸರಿ ಕಣ್ಬಾವ, ಹೆಣ್ಮಗ ಬೇಕಾ ಗಂಡು ಮಗ ಬೇಕಾ ನಿಮ್ಗೆ? ಗಂಡೇ ಬೇಕು ನನಗೆ. ಅದ್ಯಾಕತ್ತೆ ಹಿಂಗ್ ಮಾತಾಡ್ತೀರಿ? ಗಂಡೇ ಬೇಕು ಅಂತಂದ್ರೆ ಅಲ್ಲ, ಅಕಸ್ಮಾತ್ ಹೆಣ್ಮಗ ಆಯ್ತು, ಹೆಣ್ಮಗ ಆದ್ರೆ ಬೇಡ ಅಂತನಾ? ಅದೇನೇ ಜಾನಕಿ ಹಿಂಗೆ ಹೇಳ್ತಿ? ಅಲ್ಲ, ಮುಂದಕ್ಕೆ ಮಕ್ಳು ಆಗ್ತಾವೋ ಇಲ್ವೋ ಯಾರು ಕಂಡವ್ರೆ? ಮೊದಲನೇ ಮಗ ವಂಶೋದ್ಧಾರಕನೇ ಬೇಕು. ಏನತ್ತೆ ಹಿಂಗ್ ಮಾತಾಡ್ತೀರಿ ನೀವು? ಏನ್ ಮಕ್ಳು ಆಗ್ತಾವೋ ಇಲ್ವೋ ಅಂತಂದ್ರೆ ಏನ್ ಅರ್ಥ? ದೇವ್ರು ಕೊಡ್ತಾನೆ, ಯಾಕಂಗ್ ಮಾತಾಡ್ತೀರಿ? ಸುಮ್ಕಿರ್ರಿ ನೀವು. ಮನ್ ತುಂಬಾ ಮಕ್ಳೇ ಇರ್ತಾರೆ. ನೀವು ನಾಸ್ಬಾಯಿ ಹಾಕ್ಬೇಡ್ರಿ ಮೊದ್ಲಿಗೇನೆ. ಹಂಗಲ್ವೇ ನಾನು ಖುಷಿಯಿಂದನೇ ಹೇಳ್ತಿರೋದು. ಅಲ್ಲ, ಹೆಣ್ಣಾದ್ರೂ ಏನ್ ನನಗೇನು ಬೇಜಾರಿಲ್ಲ ಬಿಡು. ಹೆಣ್ಣನಾಗ್ಲಿ ಗಂಡನಾಗ್ಲಿ ನನಗೆ ಮೊದಲನೇ ಮಗ ಗಂಡು ಮಗನೇ ಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ ನನ್ನ ಮನ್ಸಾಗಿರೋದು. ಗಂಡು ಮಗ ಆದ್ರೆ ನೋಡಮ್ಮ ನನಗೂ ಭಾಳ ಖುಷಿನೇ. ಬೌ ಸುಮ್ಕಿರಮ್ಮ, ಏನು ಮಾತು ಅಂತಾಡ್ತಿ? ಹೆಣ್ಣಾದ್ರೂ ಆಗಲಿ ಗಂಡು ಮಗ ಆಗಲಿ ನನಗೇನ ಹೆಣ್ಮಗನೇ ಬರ್ಲಿ ಕಣಮ್ಮ. ಮಹಾಲಕ್ಷ್ಮಿ ಬಂದಂಗೆ ಮನೆಗೆ. ನನಗೆ ನನ್ನ ಮಗಳೇ ಬೇಕು. ಸುಮ್ಕಿರಲ್ಲ ರಮೇಶಿ, ಏನ್ ಬಾಯಿ ಅಂತ ಆಗ್ತೀನಿ ಮೊದ್ಲಿಗೇನೆ. ಗಂಡು ಮಗ ಬೇಕು ಕಣ, ಗಂಡು ಎತ್ತೊಳೆ ಕಣ, ಗಂಡು ಗಿತ್ತಿಯಾಗಿರೋದು. ನೋಡಲ್ಲ ಕಾನೂನು ಜಾರಿಗೆ ತರಬೇಡ್ರಿ ನೀವು ನಮ್ಗೆ. ಹೋಗ್ಲಿ ಬಿಡ್ರಿ ಅಮ್ಮಯ್ಯರ ಅಂತ. ನೀನೇನ ರಮೇಶ್ ಕೇಳ್ದೆ? ನನ್ನ ಮನ್ಸಾಗಿರೋದು ನಾನು ಹೇಳ್ದೆ. ನೀನ್ ನನಗ್ ಕೇಳಿದ್ರು ನಾನು ಅದನ್ನೇ ಹೇಳ್ತಿದ್ದು. ನಿನ್ ಯಾರು ಕೇಳಕ್ ಬರೋ ಕಣತೆ? ತಾಯಿ ತಂದೆ ಆದವ್ರಿಗೆ ಆಸೆ ಇರ್ಬೇಕು, ಗಂಡ್ ಮಗ ಆಗ್ಬೇಕಾ ಹೆಣ್ ಮಗ ಆಗ್ಬೇಕಾ ಅಂತ. ಇನ್ ಮಿಕ್ದವ್ರದೆಲ್ಲ ಏನ್ ಲೆಕ್ಕಿಲ್ಲ. ಯಾಕೆ ಜಾನಕಿ, ಈ ಮನೆಗೆ ಹಿರಿ ಆದವಳು ನಾನ್ ಕಣೆ. ಮೊಮ್ಮಕ್ಳು ಎಂತ ಹೋಗ್ಬೇಕಂಬದ್ ನಮಗೆ ಆಸೆ ಇರಲ್ವೇ? ನಮ್ಗೆ ಅಧಿಕಾರ ಇಲ್ವೇ? ಆಯ್ತಾಯ್ತು ಬಿಡ್ರಿ, ಹೇಳಿರಿ ತಾನೇ ಇವಾಗ. ಆಯ್ತು ಬಿಡ್ರಿ. ಲಕ್ಷ್ಮಿ, ನೀನ್ ಗಂಡೇ ಎತ್ಬೇಕಣೆ ನೀನು. ಅವ್ರ ಇವ್ರ ಮಾತಾಡ ಏನ್ ಕೇಳಕ್ ಹೋಗ್ಬೇಡ ನೀನು. ಅಲ್ಲ ಕಣತ್ತೆ, ನಾನೇನ್ ಕಂಡಿದ್ದೀನಿ ಏನತ್ತೆ ಹೆಣ್ಣ ಗಂಡ ಅಂತನ. ಅಕಸ್ಮಾತ್ ಹೆಣ್ಮಗ ಆದ್ರೆ ಹಂಗೆಲ್ಲ ಏನಾಗಲ್ಲ. ಸುಮ್ಕಿರ ಲಕ್ಷ್ಮಿ ನೀನು. ನಮ್ಮ ಯಜಮಾನಪ್ಪನೇ ಬರೋದು. ಇಂಥವ್ ಮಾತಾಡ್ರಿ ಅಂದ್ರೆ ಮಾತಾಡ್ತೀರಿ ನೀವು. ನೋಡು ಲಕ್ಷ್ಮಿ, ಇವೆಲ್ಲ ತಲೆಗಾಕಣಕ್ ಹೋಗ್ಬೇಡ ನೀನು. ಆರಾಮಾಗಿರು. ಹೆಣ್ಮಗನಾಗ್ಲಿ ಗಂಡ್ ಮಗನಾಗ್ಲಿ ಆಯ್ತಾ? ನೀನ್ ಅದಕ್ಕೆಲ್ಲ ಟೆನ್ಷನ್ ತಗೊಳಕ್ ಹೋಗ್ಬೇಡ. ಒಂದಂಗೆ ಅಮ್ಮ ಲಕ್ಷ್ಮಿ, ನೀನ್ ತವ್ರ ಮನ್ಗ ಅವಲ್ಲಿ ಹೇಳಿರಿ ನಮ್ಮ ಫೋನ್ ಮಾಡಿ ಏನನ ಹೇಳಿರ ಹೆಂಗೆ? ಇನ್ನು ಇಲ್ಲ ಕಣತ್ತೆ, ಇವಾಗ ಮಾತಾಡ್ಬೇಕು ಅಂತ ಇದ್ದೀವಿ ಫೋನ್ ಮಾಡಿ. ಒಳ್ಳೆ ಕೆಲಸ ಮಾಡಿರಿ ಹೇಳು. ಫೋನ್ ಮಾಡದೇ ಇದ್ದಿದ್ದು ಒಳ್ಳೇದೇ ಆಯ್ತು. ಅದೇನತ್ತೆ ಹಿಂಗ್ ಮಾತಾಡ್ತೀರಿ ನೀವು? ಅಲ್ಲ, ತವ್ರ ಮನೆಗೆ ಹೇಳ್ದೇ ಇದ್ರೆ ಅದೇ ಹಂಗೆ ಹೇಳ್ದೇ ಇರೋದೇ ಒಳ್ಳೇದಾಯ್ತು ಅಂತ ಹೇಳ್ತಿದ್ದೀರಲ್ಲ ನೀವು. ಏನ್ ಅರ್ಥ ಇದ್ರದ್ದು? ಜಾನಕಿ, ನೀನ್ ಇನ್ನ ಸಿಕ್ಕೋಳು. ಇವೆಲ್ಲ ಅನುಭವ ಇಲ್ಲ ನಿನಗೆ. ಸುಮ್ಕಿರು ರವಷ್ಟು. ನಾನು ಹೇಳ್ದಂಗೆ ಕೇಳ್ರಿ ನೀವು. ಆಮೇಲೆ ಲಕ್ಷ್ಮಿ, ಏನಂದ್ರೆ ಇವಾಗ ಒಂದು 3 ತಿಂಗಳು ತಕ ತುಂಬವರೆಗೂ ಈ ಸುದ್ದಿನ ಎಲ್ಲೂ ಮುಟ್ಸಕ್ ಹೋಗ್ಬೇಡ ನೀನು. ಯಾಕತ್ತೆ? ಯಾಕೆ ಹೇಳ್ಬಾರ್ದು? ಅಲ್ಲ, ಯಾರನ್ನ ಇನ್ನ ಪ್ರೆಗ್ನೆಂಟ್ ಆಗ್ತಿದೆ ಅಂದಲೇ ಎಲ್ಲ ಟಾಮ್ ಅಂತ ಊರಿಗೆಲ್ಲ ಹೇಳ್ಕೊಂತಾರೆ. ತವ್ರ ಮನೆಗೆ ಹೇಳ್ಬೇಡ್ರಿ ಅಂತ ಹೇಳ್ತಿದ್ದೀರಾ ಅಂತಂದ್ರೆ ನೀವು ಏನ್ ಅರ್ಥ ಅದ್ರದ್ದು?
ಅದು 3 ತಿಂಗಳು ತನಕ ಬೇಡ ಅಂತ ಹೇಳ್ತಿದ್ರಿ. ಈ ವಿಷಯ ಏನೋ ಅವ್ರ ಕಿವಿಗೆ ಬಿತ್ತಂದ್ರೆ ಸುಮ್ಮನೆ ಬಿಡ್ತಾರೆ ನಮ್ಮನ್ನವರು. ಅಲ್ಲ ಕಣೆ ಜಾನಕಿ, ನಾನು ಹೇಳೋದ್ರ ಅಷ್ಟು ಕೇಳೆ ನೀನು. ಕೇಳೋದು ಬೇಡ ಹೇಳೋದು ಬೇಡ, ನನ್ಗೇನು ಹೇಳ್ಬೇಡ್ರಿ ನೀವು. ಅಲ್ಲ ಕಣ್ ಬಾವ, ನೀವು ಸುಮ್ಮನೆ ಕೂಕೊಂಡಿದ್ದೀರಲ್ಲ ನೀವು. ಅಲ್ಲ 3 ತಿಂಗಳವರೆಗೂ ಆ ವಿಷಯ ಅವ್ರಿಗೆ ಹೇಳದೆ ಬೇಡ ಅಂತಂದ್ರೆ ಏನರ್ಥ? ಅಯ್ಯೋ ಜಾನಕಿ ರವಶ್, ನೀ ಸುಮ್ಮನೆ ಕೂಕಳೆ ನೀನು. ನಾನು ಲಕ್ಷ್ಮಿ ಒಳ್ಳೇದಕ್ಕೆ ಕಣೆ ಹೇಳ್ತಾ ಇರೋದು. ಏನು ಒಳ್ಳೇದು ಕೇಳ್ತಾ ಇದ್ದೀರಾ ನೀವು? ಅದು ಏನಂದ್ರೆ, ಈಗ ಏನನ್ನ ಫೋನ್ ಮಾಡಿ ಹೇಳ್ಬಿಟ್ರೆ ಲಕ್ಷ್ಮಿಗೆ ನನ್ನ ದೃಷ್ಟಿ ಆಗ್ಬಿಟ್ಟದ್ ಕಣೆ. ಯಾಕಂದ್ರೆ ಸ್ಯಾನ ದಿಸದ್ಮೇಲೆ ಮಕ್ಕಳಾಗ್ತಾವಲ್ಲ, ಅವ್ರ ಕಿವಿಗೆ ಇವ್ರ ಕಿವಿಗೆ ಬಿದ್ದು ಏನಪ್ಪ ಇಷ್ಟು ದಿವಸದ್ಮೇಲೆ ಮಗ ಆಗ್ತೈತೆ ಅಂದ್ಬಿಟ್ರೆ ದೃಷ್ಟಿ ಆಗ್ತದ ಕಣೆ. ಏನನ್ ಹೆಚ್ಚು ಕಮ್ಮಿ ಆಗ್ಬಿಟ್ರಾಯ್ತು ಅಂತ ಸುಮ್ಮನೆ ಕುಕ್ಕಳತ್ತೆ ನೀನು. ದೃಷ್ಟಿ ಆಗ್ತದೆ ದೃಷ್ಟಿ. ಅಲ್ಲ ತವ್ರ ಮನೆಗೆ ಎಲ್ಲಾನ ಹೇಳಿದ್ರೆ ದೃಷ್ಟಿ ಆಗ್ತದ? ಇಡೀ ಪ್ರಪಂಚದಾಗೆ ನಾನು ಎಲ್ಲೂ ಕೇಳಿಲ್ಲ ತಾಯಿ ಇಂಥ ಮಾತನ್ನ. ಇದೇ ಮೊದಲನೇಕಿಂತ ನಿನ್ನ ಬಾಯಿಂದ ಕೇಳ್ತಾ ಇರೋದು. ಎಲ್ಲ ನಮ್ಮ ಮಗಳು ಬುಸ್ರಿ ಆಗೋಳೆ ಅಂತ ಕೇಳಿರಿ ಯಾರನ್ನ ಎಷ್ಟು ಸಂತೋಷ ಪಡ್ತಾರೆ. ಯಾರನ್ನ ಸಾಪಿಸ್ತಾರ ದೃಷ್ಟಿ ಆಗಕ್ಕೆ? ಅದೇ ಯಾರ ಸಾಕ್ಸಿದ್ ನಿಮ್ಮಂತವ್ರು ಸಾಕ್ಸ್ಬೇಕಷ್ಟೇ. ದೃಷ್ಟಿ ಆಗ್ಬೇಕಂದ್ರೆ ತವ್ರ ಮನೆಯಿಂದ ಅಂತೂ ಎಂದು ದೃಷ್ಟಿ ಆಗಲ್ಲ. ಅದೇ ಕೇಳಬಾರ್ದು. ಹೇಳ್ತೀನಿ ನಾನು ಫೋನ್ ಮಾಡಿ. ಇವೆಲ್ಲ ನೀವು ಮಾತಾಡಕ್ ಬರ್ಬೇಡ್ರಿ ನಮ್ಮ ಹತ್ರ ನೀವು. ಎಲ್ಲ ಇವಳ ನನ್ನ ಮಾತು ಕೇಳೋದ್ವಲ್ಲೇ ನೀನ್ ರವಶ್, ನನ್ನ ಮಾತು ಕೇಳೆ. ನೋಡತ್ತೆ, ಈ ವಿಷಯದಾಗ ನೀವು ತಲೆ ಹಾಕ್ಬೇಡ್ರಿ, ಸುಮ್ಕಿದ್ಬಿಡ್ರಿ ನೀವು. ಜಾನಕಿ ಹೇಳೋದು ಒಳ್ಳೇದೇ ಕಣಮ್ಮ. ಅಕಸ್ಮಾತ್ ನಾವೇನ ಅತ್ತೆ ಮಾವಂಗೆ ಹೇಳಿಲ್ಲ, ಅವ್ರು ಏನ್ ತಪ್ಪು ತಿಳ್ಕೊಳಲ್ವಾ ನಮ್ಮ ಬಗ್ಗೆ? ಒಂದ್ ಮಾತು ಹೇಳೋದು ಒಳ್ಳೇದು ಕಣಮ್ಮ. ಅವ್ರು ಬರೋದು ಬಿಡೋದು ದೃಷ್ಟಿ ಅಲ್ಲಿರೋರ್ಗೆ ಇಲ್ಲಿಗೆ ಅದೇ ಹಂಗಮ್ಮ ದೃಷ್ಟಿ ಆಗ್ಬಿಡ್ತತೆ. ಏನ್ ಮಾತಮ್ಮ ಹಿಂಗ್ ಮಾತಾಡ್ತೀನಿ ನೀನು? ಹಂಗಲ್ಲ ಕಣಪ್ಪ ರಮೇಶಿ, ಶಾನ ದಿವಸ ಆದ್ಮೇಲೆ ಮಕ್ಕಳಾಗ್ತಾವೆ, ಏನು ತೊಂದ್ರೆ ಆಗ್ಬಾರ್ದು ಅಂತ ನಾನು ಹಿಂಗೆ ಹೇಳ್ದೆ ಅಷ್ಟೇ, ಬೇರೆ ಇನ್ನೇನಿಲ್ಲ ಕಣಪ್ಪ. ಏನು ಯೋಚನೆ ಮಾಡ್ಬೇಡ, ಸುಮ್ಕಿರಮ್ಮ. ಹಂಗೆಲ್ಲ ಏನು ಆಗೋಕ್ಕಿಲ್ಲ. ಹಂಗಾರೆ ಫೋನ್ ಮಾಡಿ ಹೇಳ್ತೀರೇನಪ್ಪಯ್ಯ? ಹೂ ಕಣಮ್ಮ, ಫೋನ್ ಮಾಡಿ ಹೇಳಲೇಬೇಕು. ಇಂಥ ವಿಷಯನೆಲ್ಲ ಯಾರನ್ನ ಮುಚ್ಚಿಡ್ತಾರೇನಮ್ಮ? ಮುಚ್ಚಿಟ್ವಿ ಅಂದ್ರೆ ಏನೋ ಹೆಚ್ಚು ಕಮ್ಮಿ ಆಯ್ತಂದ್ರು ಯಾರು ಜವಾಬ್ದಾರಿ? ಆಮೇಲೆ ಸುಮ್ಮನೆ ಅವರು ನಮ್ಗೆ ಹೇಳಿಲ್ಲ ಎತ್ತ ಅದು ಇದು ಅಂತ ಬಂದು ಗಲಾಟೆ ಮಾಡಿದ್ರೆ ಏನು ಮಾಡ್ತೀಯ ನೀನು? ಅಕಸ್ಮಾತ್ ಅವ್ರು ಬಂದು ಏನೋ ಲಕ್ಷ್ಮಿನ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ನಾನಂತೂ ಕಳ್ಸಕ್ ತಯಾರಿಲ್ಲ ಕಣಪ್ಪಯ್ಯ. ಹೇಳಿರಿ ಹೇಳ್ಕೊಡ್ರಿ, ಊರಿಗಂತೂ ಹೋಗೋದು ಬೇಡ, ಅವಳು ಇಲ್ಲೇ ಇರಲಿ. ಅದು ಆಮೇಲೆ ಮುಂದಿನ ನೋಡ್ಕೊಂಡ್ ಬಿಡಮ್ಮ. ಸದ್ಯಕ್ಕೆ ಇವಾಗ ಫೋನ್ ಮಾಡಿ ಹೇಳ್ಬೇಕು, ಹೇಳೋಣ ಅಷ್ಟೇ. ನನಗೇನೋ ಹೇಳೋದು ಬೇಡ ಅಂತ ಮನ್ಸು ಹೇಳ್ತೈತೆ ಕಣಪ್ಪಯ್ಯ. ಇದ್ರ ಮ್ಯಾಲೆ ನಿಮ್ಮಿಷ್ಟ. ನಾನೇನೋ ಲಕ್ಷ್ಮಿ ಒಳ್ಳೇದಕ್ಕೆ ಹೇಳಿದ್ದು. ಏನೋ ಮಾಡ್ರಪ್ಪ. ಇದೇನ್ ಬಾವ ಅತ್ತೆ ಹಿಂಗ್ ಮಾತಾಡ್ತಾರೆ? ಅಲ್ಲ ಏನು ತವ್ರ ಮನೆಗೆ ಹೇಳಿರಿ ಏನು ದೃಷ್ಟಿ ಆಗ್ತಂತೆ? ದೃಷ್ಟಿ ಅಲ್ಲ, ಏನ್ ಮಾತಾ ಇದು ಮಾತಾಡೋದಿಕ್ಕೆ? ಹಂಗೆಲ್ಲ ಏನಿಲ್ಲ ಕಣಮ್ಮ. ಸುಮ್ಮನೆ ಆಮೇಲೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂತಾರೆ ಅತ್ತೆ ಮಾವ. ಅದು 3 ತಿಂಗಳು ತಕ್ಕ ಮುಚ್ಚಿಡೋಕ್ಕಾಗ್ತತೆ ನಮ್ಮ ಇಂಥ ವಿಷಯ ಎಲ್ಲನೂ. ನಾವು ಏನಿದ್ರು ಬೆಳಿಗ್ಗೆನೇ ಹೇಳ್ಬೇಕಾಗಿತ್ತು ಆ ವಿಷಯ ಗೊತ್ತಾಗ್ತಿದ್ದಂಗಲ್ಲೇ. ಯಾಕಂದರೆ ತಾಯಿ ತಂದೆ ಸಂತೋಷ ಪಟ್ಟರೆ ಅವ್ರು ಆರೈಸಿದ್ರೆ ಅಲ್ಲೇ ನಮ್ಮ ಮಕ್ಳಿಗೆ ಒಳ್ಳೇದಾಗೋದು. ನಮ್ಮದೆಲ್ಲ ಆಮೇಲೆ. ಮೊದಲು ತಾಯಿ ತಂದೆ ಆಶೀರ್ವಾದ ಬೇಕು ಮಕ್ಕಳಿಗೆ. ಲಕ್ಷ್ಮಿ ತಾಯಿ ತಂದೆ ಅವರು ಹರಿಸಿದ್ರೆ ನನ್ನ ಮಗಿಗೂ ಒಳ್ಳೇದಾಗುತ್ತಲ್ವಾ? ಇದನ್ನು ನಾವು ಕೆಟ್ಟದಂತೆ ಯಾಕೆ ತಿಳ್ಕೋಬೇಕು? ಮೊದಲು ತವ್ರ ಮನೆ ಆಶೀರ್ವಾದ ಇರ್ಬೇಕಮ್ಮ ಹೆಣ್ಮಕ್ಳಿಗೆ. ಹೇಳ್ಬಾವ, ಮೊದಲು ಫೋನ್ ಕೊಡ್ರಿ, ಫೋನ್ ಮಾಡಿ ಹೇಳ್ತೀನಿ. ಲಕ್ಷ್ಮಿ ಅಕ್ಕ ನೀನೇ ಮಾತಾಡ್ತೀಯಾ? ಜಾನಕಿ ನೀನೇ ಮಾತಾಡ್ಬಿಟ್ಟು ಕೂಡ ಅಮ್ಮತ್ತಾಗ ನಾನು ಮಾತಾಡ್ತೀನಿ. ಹೇಳ್ತೀನಿ ಅಂದ್ರೆ ನೀನೇ ಹೇಳಕ್ಕ, ನನಗೂ ಸಂತೋಷನೇ. ಪರವಾಗಿಲ್ಲ, ನೀನೇ ಹೇಳು ಜಾನಕಿ. ಹೆಂಗ್ ಹೇಳ್ಬೇಕು ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಅಲ್ಲೆಲ್ಲ ನಾಚಿಕೆ ನೋಡು. ಇದ್ರಾಗೆಲ್ಲ ಏನ್ ನಾಚಿಕೆ ಜಾನಕಿ? ಮತ್ತೆ ಹೇಳು. ಬೇಡ, ನೀನೇ ಹೇಳು. ನೀನ್ ಹೇಳಿದ್ಮೇಲೆ ನಾನು ಮಾತಾಡ್ತೀನಿ. ಅಯ್ಯೋ ನನ್ನ ಮುದ್ದು ಅಕ್ಕ. ನಾನೇನಿಲ್ಲ ಲಕ್ಷ್ಮಿ ಅಕ್ಕ ಫೋನ್ ಮಾಡಿ ಏನ್ ಹೇಳ್ತೀನಿ ಇವಾಗ? ಬೆಳಿಗ್ಗೆ ಇಲ್ಲಿ ಇರ್ಬೇಕು ಅಂತಾನೆ ಹೇಳೋದು. ದಡಪ್ಪನು ಕರ್ಕೊಂಡು ವೀಣಕ್ಕ ಎಲ್ಲರೂ ಬತ್ತಿರ್ಬೇಕು ಇಲ್ಲಿಗೆ. ಅಯ್ಯೋ ಹಂಗೆಲ್ಲ ಯಾಕೆ ಹೇಳಕ್ ಹೋಗ್ತಿ ಜಾನಕಿ? ಇನ್ನ ಏನು ಇಲ್ಲ, ಸುಮ್ಮನೆ ಸುಮ್ಕಿರು ನೀನು. ಏನ್ ನೋಡ್ಕೊಂಡು ಹೋಗೋದ್ ಬೇಡವಾ? ಬಂದವ್ರು ಒಳ್ಳೆ ಕತೆ ಆಯ್ತು ನಿನ್ಗೆ. ಎಷ್ಟು ಖುಷಿ ಆಗ್ತದೆ ನಿನ್ಗೆ ಈ ಟೈಮಲ್ಲಿ. ನೀನ್ ಖುಷಿಯಾಗಿರ್ಬೇಕು ಕಣಕ್ಕ. ಅದ್ರಲ್ಲಿ ಅವರೆಲ್ಲ ಬಂದ್ರೆ ನಿನಗಿನ್ನೂ ಎಷ್ಟು ಖುಷಿ ಆಗುತ್ತೆ. ಹೆಲ್ತಿಯಾಗಿರ್ತೀಯ ನೀನು. ಆಯ್ತು ಹೇಳಮ್ಮ.